ಈಗ ಕಾಂಗ್ರೆಸ್ ಇಂದ ಗೆದ್ದವರಲ್ಲ ಶ್ರೀನಿವಾಸ್ ಅವರು, ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ಅನಿಸಿಕೆ ಏನು? ಕೆಲಸ ಮಾಡ್ತಾರ ಮಾಡಲ್ವ? ಮಾಡ್ತಾರಣ್ಣ, ಮಾಡ್ತಾರೆ. ಎಲ್ಲ ಬಡವರು ಬಗ್ಗರಿಗೆ ಹೆಲ್ಪ್ ಮಾಡವ್ರಿ, ಮಾಡವ್ರಿ ಅವರು. ಅಷ್ಟು ಚೆನ್ನಾಗಿರ್ಲಿಲ್ಲ. ಶ್ರೀನಿವಾಸು MLA ಅವ್ರು ಬಂದಮೇಲೆ ರೋಡ್ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಎಲ್ಲ ಕೆಲಸ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮೊದಲೆಲ್ಲ ಗುಂಡಿ ಅದು ಇದು ಅಂತ ಜಾಸ್ತಿ ಚೆನ್ನಾಗಿ ಹಾಕೇ ಇರಲಿಲ್ಲ, ಜಲ್ಲಿಗಳೆಲ್ಲ ಮೇಲ್ಮೇಲೆ ಕಾಣ್ತಿದ್ದು. ಇವಾಗ ತುಂಬ ಚೆನ್ನಾಗಿ ಹಾಕಿದ್ದಾರೆ, ರೋಡ್ ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲ ಒಳ್ಳೊಳ್ಳೆ ಕೆಲಸ ಮಾಡ್ತಾವ್ರೆ. ಮುಂದೇನು ಹಿಂಗೆ ಮಾಡಲಿ, ಒಳ್ಳೆ MLA. ಅವ್ರಿಗೆ ನಾನು ಧನ್ಯವಾದ. ಈ ರಸ್ತೆ ಎಷ್ಟು ವರ್ಷದಿಂದ ಹಾಳಾಗಿತ್ತು? ಒಂದು 15-20 ವರ್ಷದಿಂದ ಹಾಳಾಗಿತ್ತಾ? ಒಂದು 20 ವರ್ಷದಿಂದ ಹಾಳಾಗಿತ್ತು. ಯಾಕೆ ಸರ್ ಮುಂಚೆ ಮಾಡ್ಲಿಲ್ಲ ಈ ರಸ್ತೆ ಬಗ್ಗೆ? ಯಾರು ಕಾಮ ಮಾಡಿರ್ಲಿಲ್ಲ, ಯಾರು ನೀಟಾಗಿರ್ಲಿಲ್ಲ ಮೊದಲು. ಫುಲ್ಲು ಸ್ಮೆಲ್ಲು, ನೀಟಾಗಿರ್ಲಿಲ್ಲ. ಈಗ ಜನಪ್ರತಿನಿಧಿಗಳು ಯಾರು ಬರ್ಲಿಲ್ಲ ಸರ್ ಈ ಕಾಲದಲ್ಲಿ? ಯಾರು ಬಂದಿರ್ಲಿಲ್ಲ ಸರ್. ನಿರ್ಲಕ್ಷ್ಯನ? ನರಸಿಂಹರಾಜಣ್ಣವರು ಬಂದು ನಿಂತು ಎಲ್ಲ ನಿಂತು ಮಾಡಿಸಿದ್ರು. ಎಲ್ಲ ರೋಡ್ ಫುಲ್ಲು ಎಲ್ಲ ಕಿತ್ತೋಗಿತ್ತು. ಇಲ್ಲಿಂದ ಬೂದಾಳವರೆಗೂ ಎಲ್ಲ ಕಿತ್ತೋಗಿತ್ತು. ಈಗೆಲ್ಲ ಕಾಂಕ್ರೀಟ್ ಹಾಕಿದ್ದಾರೆ, ನೀಟಾಗಿ ಚೆನ್ನಾಗಿ ಮಾಡಿದ್ದಾರೆ. ಇಷ್ಟು ವರ್ಷಗಳ ಹಿಂದೆ ಕೆಲಸಗಳು ಆಗಿರಲಿಲ್ಲ, ಈಗ ಆಗಿದೆ ಸರ್. ಒಳ್ಳೆಯವರು, ಒಳ್ಳೆ ಕೆಲಸ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಈಗ ಕಾಂಗ್ರೆಸ್ ಇಂದ ಗೆದ್ದವರಲ್ಲ ಶ್ರೀನಿವಾಸ್ ಅವರು, ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ಅನಿಸಿಕೆ ಏನು? ಕೆಲಸ ಮಾಡ್ತಾರ ಮಾಡಲ್ವ? ಮಾಡ್ತಾರಣ್ಣ, ಮಾಡ್ತಾರೆ. ಎಲ್ಲ ಬಡವರು ಬಗ್ಗರಿಗೆ ಹೆಲ್ಪ್ ಮಾಡವ್ರಿ, ಮಾಡವ್ರಿ ಅವರು. ನಮ್ಮಂತವ್ರಿಗೆ ಹೆಲ್ಪ್ ಮಾಡವ್ರೆ ಅವರು. ಬಂದಾಗಿಂದ ನಮಗೂ ಒಂದ್ ಸ್ವಲ್ಪ ಇದಾಯ್ತು, ಸಪೋರ್ಟ್. ಏನ ನಮ್ಮಂತ ಬಡವ್ರಿಗೆ ಒಂದ್ ಸ್ವಲ್ಪ ಹೆಲ್ಪ್ ಮಾಡವ್ರಿ. ಹೌದಾ? ಮುಂದೆ ಅವ್ರಿಗೆ ಏನಾದ್ರು ಸಪೋರ್ಟ್ ಮಾಡ್ತೀರಾ? ಮಾಡ್ತೀವಣ್ಣ, ಬಿಡಕತ್ತದ್ರ ನಮಗ್ ಮಾಡ್ದವ್ರಿಗೆ. ವರ್ಷದಿಂದ ರೋಡ್ ಇರ್ಲಿಲ್ಲ. ಈಗ ನಮ್ಮ MLA ಅವರು ಶ್ರೀನಿವಾಸ್ ಅವರು ಈ ರೋಡ್ ಮಾಡ್ಕೊಂಡಿದ್ದಾರೆ. ಮುಂಚೆ ಯಾರು ಇಲ್ಲಿ ಎಲ್ಲ ಮಕ್ಕಳು ಹೆಂಗಸರು ಎಲ್ಲ ಓಡಾಕ್ ಆಗ್ತಿರ್ಲಿಲ್ಲ. ಈಗ ಇವರು ಬಂದು ನಮ್ಮ ನೆಲಮಂಗಲ ಶಾಸಕರು ಈ ರೋಡ್ ಎಲ್ಲ ಅಭಿವೃದ್ಧಿ ಮಾಡಿಕೊಟ್ಟಿದ್ದಾರೆ. ಮತ್ತೆ ನಮ್ಮ ಲೀಡರ್ ಆದವರು ಇವರು ನರಸಿಂಹರಾಜ್ ಅವರು ಅವ್ರ ನೇತೃತ್ವದಲ್ಲಿ ಈ ರೋಡ್ ಎಲ್ಲ ಇದು ಮಾಡಿಸಿ ಕೊಟ್ಟಿದ್ದಾರೆ. ಇಲ್ಲಾಂದ್ರೆ ಹಳ್ಳ ಗುಂಡಿ ನೀರು ಹೋಗ್ತಾ ಇರಲಿಲ್ಲ ಸಲೀಸಾಗೆ, ಇದೆಲ್ಲ ಕಿತ್ತೋಗಿತ್ತು. ನಾವೇ ಬಿಡಿಸಿ ಕ್ಲೀನ್ ಮಾಡ್ಕೊಬೇಕು.